ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ರೈತ ಬಾಂಧವರೇ, ನವೆಂಬರ್ 10ನೇ ತಾರೀಕು ಅಂದ್ರೆ 2025 ನವೆಂಬರ್ 10ನೇ ತಾರೀಕು ಕಬ್ಬ ತುಳಿದ್ರಿ. ನಾನು ಇವತ್ತಿಗೆ 55 ದಿವಸ ಆತ್ರಿ. 60 ದಿವಸ ಒಳಗೆ ನಾವು ಏನೇನು ಕೆಲಸ ಮಾಡ್ಕೋಬೇಕು, ಕಸದ ಔಷಧಿ ಬಡ್ಕೋಬೇಕು, ಇಲ್ಲಾಂದ್ರೆ ದಟ್ಟಾದ ಕಬ್ಬ ತೆಗಿಬೇಕು, ತೆಳಗದಲ್ಲಿ ಹಚ್ಕೋಬೇಕು, ಮರಿ ಹೆಂಗೆ ಒಡ್ಸ್ಕೋಬೇಕು, ಸುಳಿ ಹೆಂಗೆ ಕೀಳಬೇಕು ಅನ್ನೋದು ಈ ವಿಡಿಯೋದಾಗ ಕ್ಲಿಯರ್ ಡಿಕ್ಲೇರ್ ಹೇಳ್ಕೊಡ್ತೀನಿ ರೀ. ಏನಾರ ಸ್ವಲ್ಪ ಐಡಿಯಾ ಬರ್ತೈತಿ, ನನಗೂ ಸ್ವಲ್ಪ ಐಡಿಯಾ ಬಂದೈತಿ, ನಿಮಗೂ ಸ್ವಲ್ಪ ಬರ್ಬೋದು. ಏನಾರ ಮರೆತ್ರೂ ಕ್ಲಿಯರಾಗಿ ನೀವು ಮಾಡ್ಕೋಬೋದು ಅಂತ ಈ ವಿಡಿಯೋ ಮಾಡೀನಿ. ಕ್ಲಿಯರಾಗಿ ಲೈವ್ ತೋರಿಸ್ತು. ಮತ್ತು ಯಾಕೆ ಲೇಟ್ ಮಾಡೋದ ಶುರು ಮಾಡೋಣ ಬರ್ರಿ. ವಿಡಿಯೋ ಬಿಟ್ಟು ಇಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ, ಕ್ಲಿಯರಾಗಿ ನೋಡ್ಕರಿ. ಏನಾರ ಸ್ವಲ್ಪ ನಿಮಗೂ ಐಡಿಯಾ ಬರ್ತೈತಿ ರೈತ ಬಾಂಧವ್ರಿ. ನವೆಂಬರ್ 10ನೇ ತಾರೀಕಕ್ಕೆ ನಾ ಕಬ್ಬ ನಾಟಿ ಮಾಡೀನಿ ರೀ. ಕರೆಕ್ಟ್ 1 ತಿಂಗಳಿಗೆ ಇದಕ್ಕೆ ಬರ್ನೌಟ ಮತ್ತು ಮೆಟಾರೈಸಮ್ ಇದಕ್ಕೆ ಕಸದ ಔಷಧಿ ಸಿಂಪಡಣೆ ಮಾಡೀನಿ ರೀ. ಕಸದ ಔಷಧಿ ಸಿಂಪಡಣೆ ಮಾಡ್ರೆ ಕರೆಕ್ಟ್ 1 ತಿಂಗಳಿಗೆ ಕಬ್ಬು ಏನಾತ್ರಿ, ಅದ ಕಸ ಎಲ್ಲ ಸತ್ತಿತ್ತು. ಅದರ ಕಬ್ಬು ಏನಾಯ್ತು, ಈ ರೀತಿ ಹಳದಿ ಕಲರ್ ಆಗೈತೆ ರೀ. ಕ್ಲಿಯರ್ ನಿಮಗೆ ಲೈವ್ ತೋರ್ಸಾತ ನೋಡ್ರಿ. ಕಬ್ಬಿಗೆ ಆ ಥರದ ಸುಂಕ ಬಡ್ಕೊಂಡೈತೆ ರೀ. ಕಬ್ಬು ತೋರ್ಸಾತ ನೋಡ್ರಿ. ಇಲ್ಲಿ ಕಬ್ಬೆಲ್ಲ ಹಳದಿ ಕಲರ್ ಆಗೈತಿ, ಪೈಲ ಎಲ್ಲ ಹಚ್ಚಗೆ ಇತ್ತು. ಕರೆಕ್ಟ್ ಈಗ 55ನೇ ದಿವಸ ಆಗೈತೆ ರೀ. ನಾ ಇದನ್ನು 1 ತಿಂಗಳಿಗೆ ಕಸದ ಔಷಧಿ ಬಡ್ದೀನಿ ರೀ. ಮೆಟ್ರಿ ಮತ್ತು ಬರ್ನೌಟ ಕಸದ ಔಷಧಿ ಚಲೋ ಇತ್ತು. ಕಸದ ಔಷಧಿ ಬಡ್ದು 5-6 ದಿವಸ ಆದ ಬಳಿಕ ನಾ ಇದಕ್ಕೆ ಒಂದು ನೀರು ಬಿಟ್ಟಿನಿ ರೀ. ನೀರು ಬಿಟ್ಟು ಕೂಡ ಕಸ ಎಲ್ಲ ಚೊಕ್ ಸತ್ತು ಹೋತ್ರಿ. ಈ ರೀತಿ ಕಸ ಸತ್ತೈತಿ. ಕಬ್ಬಿಗೆ ಸ್ವಲ್ಪ ಹಸಿರು ಕಲರ್ ಹೋಗಿಸಿಂದ ಹಳದಿ ಕಲರ್ಗೆ ತಿರುಗೈತೆ ರೀ. ಅದಕ್ಕೆ ಏನು ಮಾಡ್ರಿ, ಹೊಳ್ಳಿ ವಾಪಸ್ ನಾ ಒಂದು ಯೂರಿಯಾ ಕೊಟ್ಟಿನಿ ರೀ. ಯೂರಿಯಾ ಕೊಟ್ಟಿಗೆಸಿಂದ ಒಂದು ನೀರು ಬಿಟ್ಟಿನಿ ರೀ. ಮತ್ತು ಇದೆಲ್ಲ ಕಸ ಎಲ್ಲ ಚೊಕ್ ಹೋಗೈತಿ. ಮತ್ತು ಈಗೇನು ಪ್ರಾಬ್ಲಮ್ ಆಗೈತಿ ಅಂದ್ರೆ, ತುಳಿದಂಥ ಕಬ್ಬ ಎಲ್ಲ ನಾಟೋದಿಲ್ಲ ರೀ. ಬೀಜ ಒಂದು ತೆಳಗಿರ್ತೈತಿ, ಒಂದು ಮ್ಯಾಲೆ ಇರ್ತೈತಿ. ಬೀಜ ಮ್ಯಾಲೆ ಇದ್ದದ್ದು ನಾಟಿ ಬರ್ತೈತಿ, ತೆಳಗಿದ್ದದ್ದು ಲೇಟ್ ಆಗೈತಿ. ಹೀಗಾಗಿ ಈ ಕರೆಕ್ಟ್ 55ನೇ ದಿವಸ ಆತ್ರಿ. ನಾ ಏನು ಮಾಡತ್ತನು, ತುಳಿದದ್ದು ದಟ್ಟಾದ ಕಬ್ಬು ದಟ್ಟ ಎಲ್ಲಿ ಆಗೈತಿ ಅದನ್ನು ತೆಗೆದು ಎಲ್ಲಿ ಗ್ಯಾಪ್ ಆಗೈತಿ, ಎಲ್ಲಿ ಭಾಳ ದೂರ ಆಗೈತಿ ಅನ್ನುವಲ್ಲಿ ನಾನು ಈಗ ಕಿತ್ತು ತೆಗೆದು ಅದನ್ನು ಕಡ್ದು ಮರಿ ಮಾಡಿ ನಾ ಹಚ್ಚಾತನ್ರಿ. ಯಾವಾಗಲೂ ಇದನ್ನು ನಾ ಮಾಡ್ಕೊತ ಬಂದಿರ್ತನು. ರೈತ ಬಾಂಧವ್ರೆ, ನಿಮಗಾರು ನಾ ತಿಳಿಸಿದನು. ಹೋಗಿದಕ್ಕೆ ತರು ತನ್ನಿ ನಾ ಬೇರೆ ಕಬ್ಬ ತುಳಿದ್ನಿ ಅಂದ್ರೆ ಆಗೋದಿಲ್ಲ. ಬೇರೆ ಕಬ್ಬ ತುಳಿದ್ರೆ ಮತ್ತು ಅದು ತಿಂಗಳ ಗಂಟ್ಲೆ ಹೋಗುದ. ಅದಕ್ಕೆ ಏನು ಮಾಡೋದ, ಎಲ್ಲಿ ದಟ್ಟ ಆಗಿರ್ತೈತ್ಲೆ ಆ ದಟ್ಟ ಅದಲ್ಲಿ ಇದು ತೆಗೆದು ಅದನ್ನು ಕರೆಕ್ಟಾಗಿ ಗಣಿಕೆ ಮಾಡಿ ಕಡಿದು ಹೋಗಿ ಹಚ್ಚೋದು. ಈಗ ನೋಡ್ರಿ ರೈತ ಬಾಂಧವ್ರೆ, ನಾ ತೆಗೆದಿನಿ. ಇಲ್ಲಿ ಎಲ್ಲಿ ದಟ್ಟಾಗೈತಿ ಅಲ್ಲಿದು ಈ ರೀತಿ ತೆಗೆದಿನಿ ನಾನು. ಕುರಿಪೀಲೆ ತೆಗಿಬೋದು, ಗುದ್ಲಿಲೇನೂ ತೆಗಿಬೋದು. ಇಲ್ಲೂ ನೋಡ್ರದ, ಇಲ್ಲೂ ತೆಗೆದಿಟ್ಟು ದಟ್ಟ ಅದಲ್ಲಿದೆ. ಈಗ ಮರಿ ಹೊಡೆಯೋ ಸಮಯ. ಇನ್ನು ಮೇಲೆ ಮರಿ ಹೊಡ್ಯಕ್ಕೆ ಶುರು ಮಾಡ್ತೈತಿ. ನೀರು ಭಾಳ ಬಿಡಬಾರ್ದು. ಮತ್ತು ಈ ಟೈಮ್ದಾಗ ಪಟ್ಟ ತೆಗೆದು ನಾವು ಹಚ್ಚಿದ್ವಿ ಅಂದ್ರೆ ಹತ್ಕೋತೈತಿ, ಮರಿನೂ ಹೊಡಿತೈತಿ. ನಾವು ಏನೋ ಹೊಳ್ಳಿ ಕಬ್ಬ ತುಳಿಬೇಕಾಗಿಲ್ಲ. ಹೊಳ್ಳಿ ಕಬ್ಬ ತುಳಿದು ಅಂದ್ರೆ ಕಬ್ಬು ಸರಿಯಾಗಿ ನಾಟೋದಿಲ್ಲ, ಇದ್ರ ಜೋಡಿ ಕೂಡೋದಿಲ್ಲ. ಮತ್ತು ಇಲ್ಲಿ ನೋಡ್ರಿ, ಇಲ್ಲೇ ದಟ್ಟ ಐತಿ. ಈ ದಟ್ಟ ಅದದ್ದು ಏನು ಮಾಡೋದ್ರಿ, ನೋಡ್ಕೊಡ್ರಿ ರೈತ ಬಾಂಧವ್ರೆ. ಈ ರೀತಿ ಕುರಿಪಿಲೆ ಹಾಕಿ ತೆಗೆದಿವಿ ಅಂದ್ರೆ ದಟ್ಟ ಆದಲ್ಲಿ ಕಬ್ಬು ಕರೆಕ್ಟಾಗಿ ನಾವು ತೆಗಿಬೋದು ರೀ. ಆಯ್ತು ರೀ. ಈ ರೀತಿ ತಕ್ಕೊಂಡು ಇದನ್ನು ನಾವು ಕಣ್ಣು ಮಾಡ್ಕೋಬೇಕ್ರಿ. ಈ ರೀತಿ ತಕ್ಕೊಂಡು ಇದನ್ನು ನಾವು ಕಣ್ಣು ಮಾಡಿದ್ವು ಅಂದ್ರೆ ಇದನ್ನು ಹಚ್ಚಾಕೆ ಭಾಳ ಈಜಿ ಇರ್ತೈತೆ ರೀ. ಇಲ್ಲಿ ನೋಡ್ರಿ ರೈತ ಬಂದವ್ರೆ, ನಿಮಗೆ ಕಡಿದು ತೋರಿಸ್ತೀನಿ. ನಾವು ಒಬ್ಬ ಕ್ಯಾಮ್ರಾ ಹಿಡಿದು ನಾನು ಮಾಡಾಕ್ತನು. ಅನ್ನೊಂದೇ ಜರ ಪ್ರಾಬ್ಲಮ್ ಆಗ್ಬೋದು. ಈ ರೀತಿ ದೊಡ್ಡ ಕುರಿಪಿಲಿ ನಾವು ತಕ್ಕೋಬೇಕು. ತಕ್ಕೊಂಡು ಇದನ್ನು ಕಣ್ಣು ಮಾಡ್ಕೋಬೇಕ್ರಿ ರೈತ ಬಾಂಧವ್ರೆ. ಈಗ ನಿಮ್ಗೆ ತೋರ್ಸಾತು ನೋಡ್ರಿ, ಇದನ್ನು ಕಣ್ಣು ಮಾಡ್ಕೋಬೇಕು. ಈ ರೀತಿ ಕಣ್ಣು ಮಾಡ್ಕೊಂಡು ಇದನ್ನು ಎಲ್ಲಿ ಬೇಕಲ್ಲಿ ನಾವು ಗ್ಯಾಪದಲ್ಲಿ ಹಚ್ಕೋಬೋದು ರೀ. ಯಾಡಿದ್ದು ಏನು ಮಾಡಿದ್ರಿ, ಒಂದೇ ಮಾಡಿದ್ರಿ. ಈ ರೀತಿ ಒಂದೊಂದು ನಾವು ಕಣ್ಣು ಮಾಡ್ಕೊಂಡು ಹಚ್ಚಿದ್ವಿ ಅಂದ್ರೆ ಕರೆಕ್ಟಾಗಿ ಬೇರೆ ಹತ್ತತ್ರಿ. ಇದನ್ನು ಹಚ್ಚೋದನ್ನ ಕರೆಕ್ಟ್ ನೀರು ಬಿಟ್ಟು ಹಚ್ಚಬೇಕ್ರಿ. ಇಲ್ಲೂ ನೋಡ್ರಿ, ಇಲ್ಲೂ ತೆಗೆದಿಟ್ಟಿನಲ್ಲ. ಇದನ್ನು ಏನು ಮಾಡಿದ್ರಿ, ಕರೆಕ್ಟಾಗಿ 3 ಗಣಿಕೆ ಮಾಡ್ಕೊಳಿದ್ರಿ. 1 ಇದು 2 ಆಯ್ತು ರೀ ರೈತ ಬಂದವ್ರೆ. ಈ ರೀತಿ ನಾವು ಕಡ್ಕೊಂಡ್ವಿ ಅಂದ್ರೆ ಕರೆಕ್ಟಾಗಿ ಬೇರೆ ಸಕ್ಕಟ ಐತಿ, ಮಣ್ಣು ಐತಿ. ಮತ್ತು ಇದನ್ನು ನಾವು ಹಚ್ಬೋದು ರೀ. ಇದನ್ನು ಎಲ್ಲೆಲ್ಲಿ ಹಚ್ಚಿನಪ್ಪ ಅಂದ್ರೆ ನಿಮ್ಗೆ ತೋರಿಸ್ತಾನೆ. ಗ್ಯಾಪ್ ಅದಲ್ಲಿ ಕರೆಕ್ಟಾಗಿ ನಾಟ್ದತ್ರಿ. ನೀವೇನು ಅಂಜಾಕೆ ಹೋಗ್ಬೇಡ್ರಿ, ನಾಟೋದಿಲ್ಲ ಅಂತ ತಿಳಿಬೇಡ್ರಿ. ಇನ್ನೊಂದು ನೀರು ಬಿಟ್ಟಿನಿ ಅಂದ್ರೆ ಹತ್ತತ್ರಿ. ಇಲ್ಲಿ ನೋಡ್ರಿ ರೈತ ಬಂದ್ರೆ ಇಲ್ಲೂ ಅಂತ ತೆಗೆದು ಹಚ್ಚೇನಿ. ಈ ರೀತಿ ಗ್ಯಾಪ್ ಇದ್ದಲ್ಲಿ ಏನು ಮಾಡ್ಬೇಕು ರೀ, ನಾವು ಹಚ್ಕೊಂಡ್ವಿ ಅಂದ್ರೆ ಮರಿನೂ ಹೊಡಿತೈತಿ. ಮತ್ತು ಕರೆಕ್ಟಾಗಿ ಎದ್ದು ಬರ್ತೈತಿ. ಅದೇನು ಕಬ್ಬು ಸಾಯೋದಿಲ್ಲ. ನಿಮಗೆ ತೋರಿಸೋದು ಇತ್ತದ, ಅದಕ್ಕೆ ನಿಮ್ಗೆ ತೋರ್ಸಾತ ನೋಡ್ರಿ ರೈತ ಬಂದವ್ರು. ಇಲ್ಲೆಲ್ಲ ಗ್ಯಾಪ್ ಅದಲ್ಲೆಲ್ಲ ಕಬ್ಬು ಹಚ್ಚೇನ್ರಿ. ನಾ ಈಗ ಒಂದು ನೀರು ಬಿಡೋದನ್ನ ನಾನು ಈಗ ಒಂದು ನೀರು ಬಿಟ್ಟಿನಿ ಅಂದ್ರೆ ಎಲ್ಲ ಮೇಕಪ್ ಆಗ್ತೈತಿ, ಎಲ್ಲ ಕರೆಕ್ಟಾಗಿ ಹತ್ತೈತಿ. ಮತ್ತು ಏನೂ ಪ್ರಾಬ್ಲಮ್ ಇಲ್ಲ, ಕ್ಲಿಯರಾಗಿ ಬರ್ತೈತೆ ರೀ. ನೀವೇನು ಅಂಜಾಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ಏನು ಮಾಡಿರಿ, ನಿಮ್ಮದು ದಟ್ಟಾದ ಗ್ಯಾಪ್ ಅಂದ್ರೆ ನಾವು ತುಳಿದ್ನಾಗ ಭಾಳ ಮಿಸ್ಟೇಕ್ ಮಾಡಿರ್ತೇವೆ. ಒಂದೊಂದು ಕಾಲಾಗ ತುಳಿದಿರ್ತೇವೆ, ಒಂದಿಟ್ಟು ಗ್ಯಾಪ್ ಬಿಟ್ಟಿರ್ತೇವೆ. ತುಳಿದಂಥ ಕಬ್ಬು ಎಲ್ಲ ಒಮ್ಮೆ ನಾಟಿರೋದಿಲ್ಲ.
ಇಲ್ಲ ಎಲ್ಲ ಒಮ್ಮೆ ನಾಟಿರ್ತೈತಿ. ಇಲ್ಲೂ ಹೆಚ್ಚೇನು ನೋಡ್ರಿ. ಮತ್ತು ಎಲ್ಲ ಕಡೆ ಎಲ್ಲೆಲ್ಲಿ ಗ್ಯಾಪ್ ಆಗೈತಿ ಅಲ್ಲೆಲ್ಲಿ ಗ್ಯಾಪ್ ಆದಲ್ಲಿಲ್ಲ ನಾನು ತಂದು ಹಚ್ಚೇನು ರೈತ ಬಂದವ್ರಿ. ಇದೇನೂ ಆಗೋದಿಲ್ಲ, 100% ನಾಟಿ ಬರ್ತೈತಿ. ಮತ್ತು ಇಲ್ಲಿ ನೋಡ್ರದ ಯಾವೆಲ್ಲಿ ಗ್ಯಾಪ್ ಐತಿ ಅಲ್ಲಿ ಮಾಡ್ಬೇಕ್ರಿ. ನಾವು ಮೈಗಳತನ ಮಾಡಿ ಕಬ್ಬ ತುಳಿದ್ಬೇಕ ಹಂಗೆ ನೀರು ಹಾಸ್ಕೊಂಡು ನಾವು ಬಿಟ್ಟಿವಿ ಅಂದ್ರೆ ನಾಳೆ ಇಳುವರಿ ಒಳಗೆ ಪ್ರಾಬ್ಲಮ್ ಬರ್ತೈತೆ ರೀ. ಯಾಕೆ ಇಳುವರಿ ಪ್ರಾಬ್ಲಮ್ ಬರ್ತೈತಿ ಅಂದ್ರೆ ಹೊಂಡುವಂಥ ಕಬ್ಬು ಹೊಂಡೋದಿಲ್ಲ. ಅದಕ್ಕೆ ಏನು ಮಾಡೋದು, ದಟ್ಟದಲ್ಲಿ ತೆಗೆದು ತೆಳ್ಳಗಾದಲ್ಲಿ ಹಚ್ಚೋದು. ಅಂದ್ರೆ ಎಲ್ಲ ಸೇಮ್ ಟೈಮ್ಗೆ ಎಲ್ಲನೂ ಬರ್ತೈತಿ. ಅಚಾನಕ್ ಇದು ಜರ ಮ್ಯಾಲಿನ ಒಣಗಿದ್ರೂ ಸಹಿತ ಬಾಜುಕ ಪಕ್ಕ ಇದು ಏನು ಮಾಡ್ತೈತೆ ರೀ, ಮರಿ ಹೊಡಿತೈತಿ. ಇದು ತೋರಿಸ್ಬೇಕಾಗಿತ್ತು ರೀ, ಇಂಪಾರ್ಟೆಂಟ್ ನಿಮಗೆ ತೋರ್ಸೇನಿ. ಮತ್ತು ತಿಂಗಳೊಳಗೆ ನಾನು ಕಸದ ಔಷಧಿ ಹೊಡೆದೇನಿ ರೀ. ಅದಕ್ಕೆ ತಿಂಗಳೊಳಗೆ ಹೊಡೆದ್ನ ಅಂದೆ. ಇದೆಲ್ಲ ಕಲರ್ ಹಳದಿ ಕಲರ್ ಆಗೈತೆ ರೀ. ಈಗ ಹಳದಿ ಕಲರ್ ತಿರುಗಾಗತೈತಿ, ಹಸಿರು ಕಲರ್ ಬಂದೈತಿ. ಮಣ್ಣಿ ಯೂರಿಯಾ ಕೊಟ್ಟನ ಇದಕ್ಕೆ. ಇಲ್ಲಿ ನೋಡ್ರಿ ಈಗ ಹಸಿರು ಆಗತೈತಿ. ಏನೂ ಪ್ರಾಬ್ಲಮ್ ಇಲ್ಲ ರೀ ಸರ. ನೀವು 40ನೇ ದಿವಸಿಗೂ ನೀವು ಕಳೆ ನಾಶ ಮಾಡ್ಬೋದು. ಮಾಡೋರು ಮಾಡ್ಬೋದು, ಮಾಡಲ್ದವ್ರೆ ನಡಿತೈತಿ. ನೀವು ಕಸ ತಕ್ಕೋಬೋದು. ಯಾಕೆ ನಾ ಕಳೆ ನಾಶ ಮಾಡಿನಿ ಅಂದ್ರೆ, ನಾ ಇದನ್ನು ಕೊತ್ತಂಬರಿ ಹಾಕೀನಿ. ಕೊತ್ತಂಬರಿ ಹಾಕಂದೆ ರೇಟ್ ಬಿದ್ದಿತ್ತು, ಕೊತ್ತಂಬರಿ ತೆಗಿಲಿಲ್ಲ. ಕೊತ್ತಂಬರಿ ತೆಗಿಲಾರ್ಕ ಎಲ್ಲ ಕೊತ್ತಂಬರಿ ಕಸ ಎಲ್ಲ ಆತು. ಭಾಳ ಕಾಂಗ್ರೆಸ್ ಕಸ ಆಗಿತ್ತು. ಅದಕ್ಕಾಗಿ ನಾ ಏನು ಮಾಡೀನಿ ರೀ, ಇದಕ್ಕೆ ನಾನು ಮೆಟ್ರಿ ಮತ್ತು ಬರ್ನೌಟ ಮಿಕ್ಸ್ ಮಾಡಿ ಹೊಡೆದೀನಿ. ಆ ಥರ ಒಂದೊಂದು ಸೇರಿ ಉಪ್ಪು ಹಾಕೀನಿ. ಉಪ್ಪು ಇಲ್ಲದಂದ್ರೆ ನಾವು ಯೂರಿಯಾನು ಒಂದೊಂದು ಮುಟ್ಟಿಗೆ ಹಾಕ್ಬೋದು ರೀ. ಫಸ್ಟ್ ಕ್ಲಾಸ್ ಕ್ಲೀನ್ ಆಗ್ತದೆ. ಹಸನ ಆಗೈತೆ ರೀ. ಔಷಧಿನೂ ಭಾಳ ಮಾಡಬಾರ್ದು. ಒಮ್ಮೆ ಔಷಧಿ ಹೊಡೆದ್ರೆ ಒಮ್ಮೆ ಕಸ ತಕ್ಕೋಬೇಕು ರೀ. ಇದು ತೋರಿಸ್ಬೇಕಾಗಿತ್ತು ರೈತ ಬಂದವರು, ತೋರ್ಸಾತ ನಿಮ್ಗೆ. ಇನ್ನೇನು ಮಾಡ್ತೇನೆ ರೀ, ನಿಮ್ಗೆ ಕಡ್ದಂಥ ಸಸಿ ಏನೈತ್ರಲ್ಲ ಹೆಂಗೆ ಹಚ್ಚಬೇಕು ಅನ್ನೋದು ಅದನ್ನು ತೋರಿಸ್ತು. ಲೈವ್ ಆಗಿ ನೋಡ್ರಿ. ನೀವು ಏನು ಸಾಯೋದಿಲ್ಲ, ಅವು ಬಿಡೋದಿಲ್ಲ, ಎಲ್ಲ ಕ್ಲಿಯರಾಗಿ ಹತ್ತಿ ಬಿಡ್ತಾವ್ರಿ. ಆಯ್ತು ರೀ ರೈತ ಮಾತಾವ್ರಿ. ಈಗ 3 ಅದಾವ್ರಿ. 3 ನಾ ತೊಗೊಂಡು ಹಚ್ತನು. ನೀವು ನೋಡ್ಕೊಡ್ರಿ ಎಲ್ಲಿ ಗ್ಯಾಪ್ ಐತಿ, ಎಲ್ಲಿ ಅಲ್ಲಿ ಓದ್ ಕಿಶಿಂದ ಇದನ್ನು ಹಚ್ತಾನೆ ರೀ. ಇಲ್ಲಿ ನೋಡ್ರಿ ಕವಲಿ ಬಾಜುಕ ಗ್ಯಾಪ್ ಐತಿ. ಇಲ್ಲಿ ನಾವೇನು ಮಾಡೋದ ಒಂದು ಹಚ್ಚೋದ್ರಿ. ಈಗ ನೋಡ್ರಿ ರೈತ ಬಂದ್ರೆ ಹಚ್ಚೋದು ಹೆಂಗೆ ಹಚ್ತನು. ಆಲ್ರೆಡಿ ಸಾಲಿನಾಗ ಐತಿ. ಈ ರೀತಿ ತೆಗೆದ ಇದನ್ನೇನು ಮಾಡೋದು, ಈ ರೀತಿ ಇಟ್ಟು ಇದಕ್ಕೆ ಮಣ್ಣು ನುಗ್ಗಿಸಿ ಬಿಡ್ರಿ ರೈತ ಬಂದವ್ರೆ. ಇದಕ್ಕೆ ಒಂದು ಸಲ ನೀರು ಬಿಟ್ರಿ ಎಲ್ಲ ಹಚ್ಕೊಂಡು ನೀರು ಬಿಡ್ರಿ. ಇಲ್ಲ ಹಚ್ಚುವ ಆದ್ನಾಗ ನೀವೇನು ಮಾಡಬೇಕು, ಹಿಂಗೆ ಹಚ್ಚಿದ ಬೆಳಕ ಮ್ಯಾಲೆ ನೀರು ಹಾಕಿಬಿಡ್ರಿ. ಕ್ಲೀರಾಗಿ ನಮ್ಮ ನಾಟಿಗೆ ಕೂತು ಬಿಡ್ತಾವ್ರಿ ರೈತ ಬಂದವ್ರೆ. ಆಯ್ತು ರೀ. ಇಲ್ಲಿ ಬೋದ್ ಮಾಡೀನಿ. ಇಲ್ಲಿ ಬೋದ್ನಾಗಿಲ್ಲ. ಇಲ್ಲೂ ಏನು ಮಾಡಬೇಕು, ತೆಗೆದ ನಿಮಗೆ ಗ್ಯಾಪ್ ಆದಲ್ಲಿ ಈ ರೀತಿ ನಾವು ತಕ್ಕೊಂಡು ಇದಕ್ಕೆ ಏನು ಮಾಡಿದ್ರಿ, ನೀರು ಬಿಡೋದ್ರಿ. ನೀರೇ ಬಿಡ್ರಿ. ಇಲ್ಲಂದ್ರೆ ನೀವು ತೆಮ್ಮಿಗಿಲೇರೆ ಹಾಕ್ರಿ. ಈ ರೀತಿ ಹಚ್ಕೊಂಡ್ರಿ ಅಂದ್ರೆ ಕ್ಲಿಯರ್ ಆಗ್ತದೆ ರೀ. ಯಾಕಂದ್ರೆ ಇದು ಭಾಳ ದಿವಸದಿಂದ ತೋರಿಸ್ಬೇಕು ಅನ್ನೋದಕ್ಕೆ ರೀ. ಆಲ್ರೆಡಿ ನಾನು ಪೈಲ ವೀಡಿಯೋ ಮಾಡೀನಿ, ಭಾಳ ದಿವಸ ಆಗೈತಿ. ಅದಕ್ಕೆ ನಮ್ಮ ರೈತ ಬಂದವ್ರಿಗೆ ಯಾಕೆ ತೋರಿಸ್ಬಾರ್ದು, ಇದೊಂದು ವೀಡಿಯೋ ಮಾಡಿ ಅಂತ ಹೇಳಿ ನಿಮ್ಗೆ ವೀಡಿಯೋ ಮಾಡತ್ತೀನಿ ರೈತ ಬಂದವ್ರಿ. ಇಲ್ಲಿ ನೋಡ್ರಿ ಗ್ಯಾಪ್ ಐತಿ. ಇಲ್ಲಿಂದ ಇಲ್ಲಿ ತನಕ ಗ್ಯಾಪ್ ಐತಿ. ಇಲ್ಲೂ ನಾವು ಏನು ಮಾಡೋದ, ತೆಗೆದ ಕೇಸಿಂದ ಗ್ಯಾಪ್ ಇದ್ದಲ್ಲಿ ಈ ರೀತಿ ಕಡ್ಕೊಂಡಿಟ್ಟು ನಾವು ಮಣ್ಣು ಮುಚ್ಚೋದ, ಇದಕ್ಕೆ ನೀರು ಹಾಕೋದ. ಇಲ್ಲಪ್ಪ ಇವತ್ತು ನಾವು ನೀರು ಬಿಡಾವ್ರು ಇದ್ವಿ ಅಂದ್ರೆ ಈ ರೀತಿ ಹಚ್ಚಿ ಇವತ್ತು ನೀವು ನೀರು ಬಿಡ್ರಿ ರೈತ ಬಂದವ್ರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಇದನ್ನು ಕ್ಲಿಯರಾಗಿ ಕೇಳ್ರಿ. ಎಲ್ಲರೂ ಹೇಳ್ತಾರೆ ರೈತ ಬಂದವ್ರೆ 40 ದಿವಸ ಮ್ಯಾಲೆ 60 ದಿವಸ ಒಳಗೆ ಸುಳಿ ಕಿತ್ತ ತೆಗಿಬೇಕು, ಮರಿ ಹೊಡಿತೈತಿ ಅಂತ. ಇದು 100% ಹೇಳೋ ಮಾತು ಐತ್ರಿ. ಆದ್ರೂ ನಾ ಹೇಳ್ತೀನಿ ರೀ ಸರ್, 40 ದಿವಸಿಗೆಲ್ಲ ನಾವು ಸುಳಿ ಕೇಳಕ್ಕೆ ಹೊಂಟಿವಿ ಅಂದ್ರೆ ಸುಳಿ ಕೇಳೋದಿಲ್ಲ, ಹರ್ಕೊಳಕ್ಕೆ ಶುರು ಮಾಡ್ತೈತಿ. ಮತ್ತು ಸರಿಯಾಗಿ ಬರೋದಿಲ್ಲ. ಮತ್ತು ಎಲ್ಲರ ಒಂದು ಮ್ಯಾಲೆ ಕಬ್ಬು ಇದ್ದು ಅಂದ್ರೆ ಕಿತ್ತು ಬರ್ತಾವೆ. ಅದಕ್ಕೆ ಏನು ಮಾಡಿದ್ರು ಸರ್, ಕರೆಕ್ಟ್ 60ನೇ ದಿವಸಿಗೆ 55 ದಿವಸ ಮ್ಯಾಲೆ 55 ದಿವಸ ಮ್ಯಾಲೆ ಜರ ನೀವು ಸುಳಿ ಕಿತ್ತಂಗಾದ್ರೆ ಮರಿನೂ ಹೊಡಿತೈತಿ, ಸರಿಯಾಗಿ ಸುಳಿನೂ ಕಿತ್ತು ಬರ್ತೈತೆ ರೀ. ನಿಮ್ಮ ಮುಂದೆ ಕೇಳ್ತು ನೋಡೋಣ್ರಿ. ಕಿತ್ತಂದ್ರೆ ಓಕೆ ಆಯ್ತು ರೀ, ಬತ್ರಿ ಆಯ್ತು ರೀ. ಅಂದ್ರೆ 55ನೇ ದಿವಸಿಗೆ ನೀವು ಸುಳಿ ತೆಗಿಬೋದು ರೀ. ಸುಳಿ ಜರ ತೆಗೆದ್ರಿ ಅಂದ್ರೆ ಈ ಕಬ್ಬ ಇದ್ದದೆಲ್ಲ ಮರಿ ಹೊಡಿದೈತ್ರಿ. ಯಾಕೆ ಮರಿ ಹೊಡಿದಿಲ್ಲ ಅಂತ ನಮ್ಮ ರೈತ ಬಾಂಧವ್ರು ಹೇಳ್ತಾರೆ. ಯಾಕೆ ಹೊಡಿದಿಲ್ಲ ಅದನ್ನು ನಿಮಗೆ ಹೇಳ್ತೀನಿ ರೈತ ಬಾಂಧವ್ರೆ. ಏನಾಗ್ತೈತೆ ಅಂದ್ರೆ, ನಾವು ಮಡಿ ಕಟ್ಟಿದ್ವು ಇಲ್ಲ ನಾವು ಸಾಲ ನೀರು ಹಾಸಿದ್ವಿ ಅಂದ್ರೆ ನಾವು ಪೈಲ ಯಾವಾಗಲೂ ನೀರು ಕಮ್ಮಿ ಹಾಸ್ಬೇಕ್ರಿ. ಕಬ್ಬ ಹಚ್ಚಿದ ಬಳಕ ಹುಳಿ ನೀರು ಬಿಟ್ಟ ಬಳಕ ಒಟ್ಟು ಒಂದು ನೀರು ಬಿಡ್ಬೇಕ್ರಿ, ನಡುವೆ ಹೆಚ್ಚು ನೀರು ಬಿಡಬಾರ್ದು. ನಮ್ಮ ಕಬ್ಬಿಗೆ ಏನಾರು ಆದತ್ತು ಅಂತ ನಾವು ನೀರು ಬಿಡ್ತೇವೆ. ನೀರು ಬಿಟ್ಟ ಬಳಕ ಏನಾಗ್ತೈತೆ ರೀ ಸರ, ಇಲ್ಲೇನು ಮಣ್ಣು ಹರಿದು ಬಂದೈತ್ರಲ್ಲ, ಹಿಂಗೆ ಮಣ್ಣು ಹರಿದು ಬಂದು ನಾವು ತುಳ್ದಂಥ ಕಬ್ಬಿನ ಮ್ಯಾಲೆ ಬೀಳ್ತೈತೆ ರೀ. ಇಲ್ಲಿ ತೋರ್ಸಾತು ನೋಡ್ರಿ, ಪೂರ ಕಬ್ಬಿನ ಮ್ಯಾಲೆ ಮಣ್ಣು ಬಿದ್ದೈತಿ. ಈ ರೀತಿ ಮಣ್ಣು ಬಿತ್ತಂದ್ರೆ ಇದು ಎಟ್ಟು ನಾವು ಹೋಗ್ಕೊಂಡು ಬಡ್ಕೊಂಡ್ರು ಇದು ಮರಿ ಹೊಡಿದಿಲ್ಲ ರೀ. ಭಾಳ 1
ಭಾಳರ ಯಾಡ ಮರಿ ಹೊಡಿತೈತ್ರಿ. ಅದಕ್ಕೆ ಏನು ಮಾಡಿದ್ರಿ, ಈ ರೀತಿ ಮಣ್ಣು ಅದು ಬಂದಿತ್ತಂದ್ರೆ ನಾವೇನು ಮಾಡಬೇಕು, ಟೈಮ್ ಸಿಕ್ಕಾಗ ಈ ರೀತಿ ಮಣ್ಣು ಸೈಡ್ ಮಾಡಬೇಕು. ಈ ರೀತಿ ಸೈಡ್ ಮಾಡಬೇಕು. ಅದು ಆಟೋಮೆಟಿಕ್ ಏನಾದರೆ ಮರಿ ಹೊಡಿತೈತಿ. ಇಲ್ಲಂದ್ರೆ ನಾವು ನೀರು ಹಾಸುವುದನ್ನ ಹುಷಾರ್ಲ ನೀರು ಹಾಸಬೇಕು, ಗುಮ್ಮಿಗೆ ಕಬ್ಬ ಹಚ್ಚಿರಬೇಕು, ನೀರು ತಪ್ಪಿಸ್ಬೇಕು. ನೀರು ಹಾಸ್ಕೋತಿದ್ರೆ ಮರಿ ಹೊಡಿದಿಲ್ಲ. ಮತ್ತು ಸುಳಿ ತೆಗಿಯೋ ಟೈಮ್ ಬರ್ತದೆ, ಸುಳಿ ತೆಗಿಯೋ ಟೈಮ್ದಾಗ ಕರೆಕ್ಟಾಗಿ ನಾವು ಸುಳಿ ತೆಗಿಬೇಕ್ರಿ. ಆಯ್ತು ರೈತ ಬಂದೆ. ಈ ರೀತಿ ತೆಗ್ದೇವು ಅಂದ್ರೆ ಸುಳಿ ಕರೆಕ್ಟಾಗಿ ಸುಳಿ ಎಲ್ಲ ಕಿತ್ತು ಬರ್ತೈತಿ. ಯಾಕೆ ಹೇಳತ್ತನಂದ್ರೆ 60 ದಿವ್ಸ ಮ್ಯಾಲೆ 60 ದಿವ್ಸ ಒಳಗೆ ಸುಳಿ ತೆಗಿಬೇಕಂದ್ರೆ 60 ದಿವ್ಸ ಒಳಗೆ ಜರ ನಾವು ಸುಳಿ ತೆಗೆದೆವು, ಇಲ್ಲ 45ನೇ ದಿವ್ಸಕ್ಕೆ ನಾವು ಸುಳಿ ತೆಗೆದೆವು ಅಂದ್ರೆ ಉಳ್ದದ ಕಬ್ಬು ಏನೈತ್ರಲ್ಲ ಅದು ಸುಳಿ ಕೀಳಾಗಿ ಬರೋದಿಲ್ಲ. ಎಲ್ಲಕ್ಕೆಲ್ಲ ಒಂದೇ ಟೈಮ್ ನಾಟಿರೋದಿಲ್ಲ. ಈಗ ನಾ ಹೇಳ್ತೀನಿ ನೋಡ್ರಿ ರೈತ ಬಾಂಧವರೇ, ಇದು ಮ್ಯಾಲ ಕಣ್ಣಿಂದ ಇದು ಫುಲ್ ನಾಟೈತಿ. ಈಗ ನಾ ಇದನ್ನು ಸುಳಿ ತೆಗಿಬೋದು. ಈಗ ನಾ ಈ ಸುಳಿ ತೆಗಿಯಾಗಿ ನಡಿತೈತ್ರಿ, ಆದರೆ ಈ ಥರ ಸುಳಿ ತೆಗಿಯಾಗಿ ನಡಿತೈತೇನ್ರಿ. ಇದೆಲ್ಲ ಉಲ್ಟಾ ಕಬ್ಬು ಅಂದ್ರೆ ಕೆಳಗೆ ಬೀಜ ಅದ ಲೇಟಾಗಿ ಬಂದಿರ್ತೈತಿ. ಅದಕ್ಕೆ 60 ದಿವ್ಸ ಮ್ಯಾಲೆ ತೆಗೆದ್ರೂ ಭಾಳ ಒಳ್ಳೇದ್ರಿ. 3 ತಿಂಗಳೊಳಗೆ ನೀವು ಏನೇನು ಕೆಲಸ ಮಾಡ್ಕೋರಿ. ಮತ್ತು 4-4.5 ತಿಂಗಳೊಳಗೆ ನಿಮ್ಮದು ಬರುವಂಥ ಮರಿ ಸಂಖ್ಯೆ ಫುಲ್ ಹೆಚ್ಚಾಗ್ತೈತಿ. ಏನು ಔಷಧ ಕೊಡೋದು ಬೇಕಾಗಿಲ್ಲ, ಏನು ಮಾಡೋದು ಬೇಕಾಗಿಲ್ಲ, ಆರಾಮ್ಸರಿ ಹೊಡೆದೈತ್ರಿ. ಅಚಾನಕ್ ನಿಮಗೆ ಔಷಧ ತರಕ್ಕೆ ಆಗಲಿಲ್ಲ ಮತ್ತು ರೇಟ್ ಭಾಳ ಆಗ್ತೈತೆ ಅಂದ್ರೆ ಏನೂ ಮಾಡಬೇಡ ರೈತ ಬಂದವ್ರೆ. ಬೆಲ್ಲ ತೊಗೊರಿ 1 ಕಿಲೋ, 1 ಪಾವು ಕಿಲೋ ಅರಿಶಿನ ಪುಡಿ ತೊಗೊರಿ. ಬೆಲ್ನ್ಯಾಗ ಹ್ಯೂಮಿಕ್ ಆ್ಯಸಿಡ್ ಐತಿ, ಅರಿಶಿನ ಪುಡಿಯಾಗ ಇದಕ್ಕೆ ರೋಗ ಅದು ಬರಬಾರ್ದಂಗೆ ನೋಡ್ಕೊತೈತಿ. ಎರಡೂ ಮಿಕ್ಸ್ ಮಾಡಿರಿ. ಇದ್ರ ಜೋಡಿ ಒಂದು 19 ಕೂಡಿಸ್ರಿ. ಇದನ್ನು ಡ್ರಿಚಿಂಗ್ ಮಾಡಿರಿ. ಡ್ರಿಚಿಂಗ್ ಮಾಡಿರಿ ಅಂದ್ರೆ ಕ್ಲಿಯರಾಗಿ ನಿಮ್ಮ ಮರಿ ಹೊಡಿತೈತಿ. ಮರಿ ಹೊಡಿದಲ್ಲಿ ನೀವು ಮರಿ ಸಂಖ್ಯೆ ಹೆಚ್ಚಾಗಿ ನೀವು ಸುಳಿನೂ ಕೀಳ್ಬೋದು ಮತ್ತು ಕರೆಕ್ಟ್ ನೆಲ ಮಿದು ಆಗ್ತೈತಿ. ಒಂದು ನೀರು ಹಾಸಿ ನೀವು ಒಂದು ನೀರು ತಪ್ಪಿಸ್ರಿ ರೈತ ಬಾಂಧವ್ರೆ. ಒಂದು ನೀರು ಜರ ತಪ್ಪಿಸ್ರಿ ಅಂದ್ರೆ ಅರ್ಗಾವ್ ಆಗ್ತೈತಿ, ಫುಲ್ ಕಾವು ತುಂಬತೈತಿ, ಕರೆಕ್ಟಾಗಿ ಮರಿ ಒಡೆದು ಬರ್ತೈತೆ ರೀ. ಇದನ್ನು ಹೆಂಗಾರು ನಿಮಗೆ ತೋರ್ಸಾತನು. ಇದನ್ನು ಪೂರ ಒಂದು 3 ತಿಂಗಳು ಆದ ಬಳಿಕ ನಿಮಗೆ ಕ್ಲಿಯರಾಗಿ ತೋರಿಸ್ತಾನೆ ಒಂದೊಂದು ಗಡ್ಡಿಗೆ ಎಷ್ಟು ಮರಿ ಹೊಡೆದೈತೆ. ಈಗಂತೂ ಮರಿ ಇಲ್ಲ, ಮರಿ ಹೊಡಿಯೋ ಟೈಮ್ ಬಂದೈತಿ. ಮತ್ತು ಕಿತ್ತು ನೋಡಿ ನಾನು ಬಡ್ಡ್ಯಾಗ ಮೆಳಿಗೆ ಹೊಡ್ಯಾಕತ್ತೈತೆ ರೀ. ನಿಮಗೆ 3 ತಿಂಗಳು ಬಿಟ್ಟು ವೀಡಿಯೋ ತೋರಿಸುವಾಗ ನಿಮಗೂ ಗೊತ್ತಾಗಬೇಕಲ್ಲ ಇದು ಹೊಲದಾಗನ ವೀಡಿಯೋ ಮಾಡ್ಯಾರಂತ. ಇಲ್ಲಿ ನೋಡ್ರಿ ನಿಮಗೊಂದು ಟ್ಯಾಂಕ್ ತೋರಿಸ್ತಾನೆ ನಾನು. ಈ ಟ್ಯಾಂಕ ನಿಮ್ಗೆ ಗುರುತಾ, ಇದು ಟ್ಯಾಂಕ್ ಹೊಲನ ನಾನು ಕಬ್ಬ ನಾಟಿ ಮಾಡೇನ್ರಿ ನವಂಬರ್ 10ನೇ ತಾರೀಕು. ಆಯ್ತು ರೈತ ಬಾಂಧವ್ರೆ, ಇಷ್ಟು ಹೇಳ್ಬೇಕಾಗಿತ್ತು ನಿಮಗೆ ಹೇಳೇನಿ. ಈ ಥರ ಹೇಳುವಂಥದ್ದು ಇಂಪಾರ್ಟೆಂಟ್ ಇತ್ತು. ಮತ್ತು ನೀವು ಕೇಳ್ಕೊರಿ, ನೀವು ಮಾಡ್ಕೊಡ್ರಿ, ನಿಮ್ಮ ಗೆಳೆಯರಿಗೂ ತಿಳಿಸ್ರಿ. ಎಲ್ಲ ನಾವು ರೈತ ಬಾಂಧವರು ವಾಲಿ ವಿಲೇಜ್ ಲೈಫ್ ಕನ್ನಡ ಹೊಲದಾಗ ಬರುವಂಥ ವೀಡಿಯೋಗಳೆಲ್ಲ ನಮಗೆ ಇಂಪಾರ್ಟೆಂಟ್ ಇರ್ತಾವೆ. ವೀಡಿಯೋದಾಗ ಕ್ಲಿಯರ್ ಡಿಕ್ಲೇರ್ ನಿಮಗೆ ತೋರಿಸಿರ್ತೀನಿ ರೀ, ಕ್ಲಿಯರಾಗಿ ಹೇಳಿರ್ತೀನಿ, ನೀವು ಮಾಡ್ಕೋಬೇಕು. ನಾನು ಒಬ್ಬ ರೈತದನು, ನಾ ಎಲ್ಲ ಕಾಲ್ ಅಟೆಂಡ್ ಮಾಡೋಕೆ ಆಗೋದಿಲ್ಲ. ನನ್ನ ರೈತ ಬಂದವ್ರು ಭಾಳ ಬೇಯ್ತಾರೆ ನನ್ನ. ನಾ ವೀಡಿಯೋದಾಗ ಕ್ಲಿಯರಾಗಿ ಕೊಟ್ಟಿರ್ತೀನಿ ರೀ. ವೀಡಿಯೋ ನೋಡ್ಕೊಳ್ರಿ, ಮಾಡ್ಕೊಳ್ರಿ. ಆದರೆ ಎಲ್ಲ ಕಾಲ್ ಅಟೆಂಡ್ ಮಾಡೋಕೆ ಆಗೋದಿಲ್ಲ ರೈತ ಬಂದವ್ರೆ. ತಪ್ಪು ತಿಳ್ಕೊಬೇಡ್ರಿ. ಭಾಳ ರೈತ ಬಂದವ್ರು ನಾನು ಬೇಯಾಕತ್ತೀರಿ. ಆಯ್ತು ರೀ. ಈಗ ಇತ್ತು ತೋರಿಸಿದೆಲ್ಲ ಕ್ಲಿಯರಾಗಿತ್ತು. ನೀವು ಕಸದ ಔಷಧಿ ಬಡಿತೀನಿ ಅಂದ್ರೆ ನೀವು ಬರ್ನೌಟ ಮೆಟ್ರಿ ಅಂದರೆ ಮೆಟಾರೈಸಮ್ಮ 70% ತೊಗೊಬರ್ರಿ. ತೊಗೊಂಬಂದು ನೀವು 20 ತಿಂಗಳು ಆಗ್ಬೇಕು ನೀವು ಔಷಧಿ ಮಾಡ್ಕೋರಿ. ಕ್ಲಿಯರ್ ಆಗ್ತೈತಿ. ಮಾತ್ರ ಈ ಥರ ಒಂದು ಹಣಜಿ ಮತ್ತು ಕರಿಕೆ ಹೋಗೋದಿಲ್ಲ ರೀ. ಇದು ಮೆಟಾರೈಸಮ ಮತ್ತು ಬರ್ನೌಟ ತಂದು ಹೊಡೆದ್ರೆ ಉಳಿದಿದ್ದೆಲ್ಲ ಹೋಗ್ತೈತಿ ರೀ. ಭಾಳ ಹೆಚ್ಚು ಬೆಳೆದಲ್ಲಿ ಏನಾಗ್ತೈತಿ ರೀ, ಮೇಲೆ ಆಗಿರ್ತೈತೆ ಅನ್ನಂದೆ ಜರ ಹಸಿ ಹಿಂಗೆ ಉಳಿದಿರ್ತೈತಿ. ನಾವೇನು ಮಾಡ್ಕೊಡಿದ್ರಿ, ಇದನ್ನು ಕೈಲಿ ತೆಗೆದ ದಂಡಿ ಊದ್ಬಿಟ್ರೆ ಕ್ಲಿಯರ್ ಆಗ್ತೈತೆ ರೀ ಅಂತ ಒಂದು ಕಸಕ್ಕೆ ಕುಣಿಸ್ತವಲ್ಲ ಆವಾಗ ಕ್ಲಿಯರ್ ಆಗ್ತೈತೆ ರೀ. ಏನಿಲ್ಲ ಮಾಡ್ಕೋರಿ. ನೀವು ಸುಳಿ ಕೇಳ್ರಿ. 60 ದಿವಸ ಆಗ್ಬೇಕಾ ಮತ್ತು ಸರಿಯಾಗಿ ಮರಿ ಒಡ್ಸ್ಕೋರಿ. ಥಂಡಿ ಟೈಮ್ ಐತಿ, ಸರಿಯಾಗಿ ಬೆಳೆದು ಬರೋದಿಲ್ಲ, ಲೇಟ್ ಆಗ್ತೈತಿ. 2 ತಿಂಗಳು ಆಗ್ತೈತೆ ರೀ. 20 ದಿವ್ಸಕ್ಕೆ ನಾಟತೈತಿ, 15 ದಿವ್ಸಕ್ಕೆ ನಾಟಿ ಕಾಣತೈತಿ. ಲಾಸ್ಟ್ 2 ತಿಂಗಳಾದ್ರೂ ಒಂದೊಂದು ತಗೊಂಡು ನಾಟಿ ಕಾಣ್ತಿರ್ತಾವೆ ರೀ. ಯಾಕಂದ್ರೆ ಭಾಳ ಹಸಿ ಹಿಡ್ದಿರ್ತೈತಿ ಮತ್ತು ಹಿಂಗಾಗಿ ಬೆಳೆದು ಬರೋದಿಲ್ಲ. ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ, ಎಲ್ಲ ಬರ್ತೈತಿ. ನಡುವೊಂದು ನೀರು ತಪ್ಪಿಸ್ರಿ. ನಾ ಹೇಳಿದ್ದು ಮಾಡ್ಕೊಳ್ರಿ. ಕ್ಲಿಯರಾಗಿ ನಿಮ್ಗೆ ಕಬ್ಬು ಬೆಳೆದು ಬರ್ತೈತೆ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ರೈತ ಬಾಂಧವ್ರೆ. ಹೋಗಿ ಬರೋಣ್ರಿ. ಜೈ ಹಿಂದ್.